ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕಂಡಕ್ಟರ್, ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್, ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಕಾಯಿಲ್. ಈಗ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಕಾಯಿಲನ್ನು ಹೇಳಿ ನೆಕ್ಸ್ಟ್ ಟಾಪಿಕ್ಕು ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ಗೆ ಹೋಗೋಣ. ಏನಿದು ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಕಾಯಿಲ್? ಈಗ ಎರಡು ಮ್ಯಾಗ್ನೆಟ್ಗಳ ಮಧ್ಯದಲ್ಲಿ ಲೆಟ್ಸ್ ಸೇ ದಿಸ್ ಈಸ್ ನಾರ್ತ್ ಪೋಲ್, ದಿಸ್ ಈಸ್ ಸೌತ್ ಪೋಲ್ ಅಂತ ಇಟ್ಕೊಳ್ಳೋಣ. ಇವೆರಡರ ಮಧ್ಯದಲ್ಲಿ ಒಂದು ಕಾಯಿಲನ್ನು ಇಟ್ಬಿಟ್ಟು ಇದರಲ್ಲಿ ಕರೆಂಟನ್ನು ಪಾಸ್ ಮಾಡಿದರೆ ಆಯಿತಾ, ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡಿ ಕರೆಂಟನ್ನು ಪಾಸ್ ಮಾಡಿದರೆ ಏನಾಗುತ್ತೆ, ಇದನ್ನೇ ಕಾಯಿಲ್ ಅನ್ನೋದು. ಅಂದರೆ ಒಂದು ವೈರನ್ನು ಸುತ್ತಿದರೆ ಅದು ಕಾಯಿಲ್ ಆಗುತ್ತೆ. ಲೆಟ್ ಮೀ ಕಾಲ್ ದಿಸ್ as PQRS. ಸೊ ಕರೆಂಟ್ ಹೀಗೆ ಹರಿತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದೆ. ಓಕೆ, ಸೊ ವಿ ಕ್ಯಾನ್ ಪ್ರೂವ್ ದಟ್ using Fleming's left hand rule. PQ will experience outward force, RS will experience inward force. As a result, the whole coil will rotate. Andre when two forces are acting in the opposite direction, so they will rotate. This is known as torque, rotational effect. And we proved that this torque is equal to NBIA sin theta. What is this N? N is number of turns in the coil, ಅದರಲ್ಲಿ ಎಷ್ಟು ಸುತ್ತುಗಳಿದೆ ಅನ್ನೋದು. B ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ, I is current in the coil, A is area of the coil, theta. This is quite important. See, to the plane, ಇದೇ ಕಾಯಿಲ್ ಅಂದ್ಕೊಳ್ಳಿ, ಕಾಯಿಲಿನ ಪ್ಲೇನ್ಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ. ದಿಸ್ ಪರ್ಪೆಂಡಿಕ್ಯುಲರ್ ಈಸ್ ನಥಿಂಗ್ ಬಟ್ ನಾರ್ಮಲ್. ಇದನ್ನು ನಾರ್ಮಲ್ ಅಂತ ಕರೀತಾರೆ, ಪರ್ಪೆಂಡಿಕ್ಯುಲರನ್ನು. ಇದನ್ನು ಆಗಲೇ ಗಾಸ್ ಥಿಯರಮಲ್ಲಿ ಮತ್ತು ಈ ಆಂಪೇರ್ ಸರ್ಕ್ಯೂಟಲ್ ಥಿಯರಮಲ್ಲಿ ಅಲ್ಲೆಲ್ಲ ಒಂದೊಂದು ಸತಿ ಹೇಳಿರ್ತೀನಿ. ಸೊ ಈ ಸರ್ಫೇಸ್ಗೆ ನಾವು ಏನು ಒಂದು ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವೋ ಇದನ್ನು ನಾರ್ಮಲ್ ಅಂತ ಕರೀತಾರೆ. ದಿಸ್ ನಾರ್ಮಲ್ ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ ವಿತ್ ವಾಟ್? ವಿತ್ ದಿ ಫೀಲ್ಡ್ ಡೈರೆಕ್ಷನ್. ಈಗ ಇದು ಕಾಯಿಲ್ಲು ಆಯಿತಾ, ಇದಕ್ಕೆ ಪರ್ಪೆಂಡಿಕ್ಯುಲರ್ ನಾರ್ಮಲ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇವೆರಡರ ಮಧ್ಯೆ ಇರೋ ಆ್ಯಂಗಲನ್ನೇ ನಾವು ಥೀಟಾ ಅಂತ ತಗೊಳ್ಳೋದು. ಈಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಈ ಪೆನ್ನನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ಕೊಳ್ಳಿ, ಸರ್ಫೇಸ್ ಹಿಂಗಿದೆ ಅಂತ ಇಟ್ಕೊಳ್ಳಿ. ಸೊ ಸರ್ಫೇಸನ್ನು ನಾನು ಹೀಗೆ ಇಟ್ಕೊಂಡಾಗ ಆಯಿತಾ, ಕಾಯಿಲ್ ಹೀಗೆ ಇಟ್ಕೊಂಡಾಗ ಅವೆರಡರ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಅದೇ ಕಾಯಿಲನ್ನು ನಾನು ಹಿಂಗೆ ತಿರುಗಿಸಿದಾಗ ನೋಡಿ ಆ್ಯಂಗಲ್ 0 ಡಿಗ್ರಿ ಆಗುತ್ತೆ. ಸೊ ಕಾಯಿಲ್ ರೊಟೇಟ್ ಆದಂಗೆಲ್ಲ ಥೀಟಾ ಕೂಡ ಚೇಂಜ್ ಆಗುತ್ತೆ. When theta is maximum, that is 90 degree, torque is also maximum. So tau is NBIA because sin 90 is 1. When coil is parallel, theta is 0, torque is also 0. So ಇಷ್ಟನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ, ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್. ನಾನು ಆಗಲೇ ಕಿರ್ಚಾಫ್ ಲಾ ಚಾಪ್ಟರ್ನಲ್ಲಿ ಗ್ಯಾಲನೋಮೀಟರ್ನ ಒಂದು ಪದನ ಬಳಸಿದ್ದೆ. ಅಲ್ಲಿ ಗ್ಯಾಲನೋಮೀಟರ್ನ ಯಾವ ಕಂಟೆಕ್ಸ್ಟಲ್ಲಿ ಬಳಸಿದ್ದೆ ಜ್ಞಾಪಿಸ್ಕೊಳ್ಳಿ, ವೀಟ್ ಸ್ಟೋನ್ಸ್ ನೆಟ್ವರ್ಕಲ್ಲಿ. ನೋಡಿ ಇಲ್ಲಿ ಬರಿತೀನಿ, ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಅಂದರೆ ಕಾಂಬಿನೇಷನ್ ಆಫ್ 4 ರೆಸಿಸ್ಟರ್ಸ್ ಈ ಥರ ಆಯಿತಾ, connected in the quadrangle form. Between opposite corners a galvanometer is connected. napka banta? Between remaining two opposite corners a battery is connected. If current flows in the galvanometer, ನಲ್ಲಿ ಇದರ ಒಂದು ಸ್ಕೇಲ್ ಇರುತ್ತೆ, ಪಾಯಿಂಟರ್ ಇರುತ್ತೆ. ಕರೆಂಟ್ ಫ್ಲೋ ಆದರೆ ಪಾಯಿಂಟರ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಗ್ಯಾಲನೋಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಡಿಟೆಕ್ಟ್ ದಿ ಕರೆಂಟ್. ಕರೆಂಟನ್ನು ಕಂಡುಹಿಡಲಿಕ್ಕೆ ಬಳಸ್ತಾರೆ. ಆಮೇಲೆ ವಿತ್ ಸೂಟಬಲ್ ಮಾಡಿಫಿಕೇಶನ್ಸ್ ದಿಸ್ ಗ್ಯಾಲನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಆಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ವಾಟ್ ಈಸ್ ಆಮ್ಮೀಟರ್? ಆಮ್ಮೀಟರ್ ಅಂದರೆ ಏನು? ಇಟ್ ಈಸ್ ಎ ಕರೆಂಟ್ ಮೆಷರಿಂಗ್ ಡಿವೈಸ್. ವೋಲ್ಟ್ ಮೀಟರ್ ಅಂದರೆ ಏನು? ಇಟ್ ಈಸ್ ಎ ವೋಲ್ಟೇಜ್ ಮೆಷರಿಂಗ್ ಡಿವೈಸ್. ಇವೆರಡಕ್ಕೂ ಬೇಸ್ ಗ್ಯಾಲನೋಮೀಟರ್. ಸೊ ಐ ರಿಪೀಟ್, galvanometer is a device used to measure the current, used to detect the current. ಸರ್ ಗ್ಯಾಲನೋಮೀಟರೇ ಕರೆಂಟನ್ನು ಮೆಷರ್ ಮಾಡೋಂಗಿದ್ರೆ ಅಮ್ಮೀಟರ್ ಯಾಕೆ ಬೇಕು? ಕರೆಕ್ಟ್, ಇಸ್ ಎ ವೆರಿ ಗುಡ್ ಕ್ವಶನ್. ಅಮ್ಮೀಟರ್ ಅಂತ ಕರೆಂಟ್ ಮೆಷರಿಂಗ್ ಡಿವೈಸ್ ಅಂತ ಆದಮೇಲೆ ಗ್ಯಾಲನೋಮೀಟರ್ ಕರೆಂಟ್ ಮೆಷರಿಂಗ್ ಡಿವೈಸ್ ಆಗುತ್ತಾ? ಆ್ಯಕ್ಚುಲಿ ಗ್ಯಾಲನೋಮೀಟರ್ ಕರೆಂಟನ್ನು ಮೆಷರ್ ಮಾಡಲ್ಲ, ಕರೆಂಟನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ವಿ ಶುಡ್ ನಾಟ್ ಕಾಲ್ ಇಟ್ ಎಸ್ ಅ ಕರೆಂಟ್ ಮೆಷರಿಂಗ್ ಡಿವೈಸ್, ಕರೆಂಟ್ ಡಿಟೆಕ್ಟಿಂಗ್ ಡಿವೈಸ್. ಕರೆಂಟ್ ಫ್ಲೋ ಇದ್ದರೆ ಪಾಯಿಂಟರ್ ಡಿಫ್ಲೆಕ್ಟ್ ಆಗುತ್ತೆ, ಕರೆಂಟ್ ಫ್ಲೋ ಇಲ್ಲ ಅಂದರೆ ಡಿಫ್ಲೆಕ್ಟ್ ಆಗೋದಿಲ್ಲ. ಇಟ್ ಕ್ಯಾನ್ ಶೋ ದಿ ಪ್ರೆಸೆನ್ಸ್ ಆಫ್ ಕರೆಂಟ್ ಈವನ್ ಇಫ್ ಇಟ್ ಈಸ್ ಎ ವೆರಿ ವೆರಿ ಸ್ಮಾಲ್ ಅಮೌಂಟ್.
ಎಷ್ಟು ಸ್ಮಾಲ್, ಕೆಲವೊಂದು ಗ್ಯಾಲನೋಮೀಟರ್ಸ್ ಇದ್ದಾವೆ ತುಂಬ ಸೆನ್ಸಿಟಿವ್ ಇದ್ದಾವೆ. ದೇ ಕ್ಯಾನ್ ಡಿಟೆಕ್ಟ್ ದಿ ಫ್ಲೋ ಆಫ್ ಕರೆಂಟ್ ಆ್ಯಸ್ ಸ್ಮಾಲ್ ಆ್ಯಸ್ 10⁻⁹ ಆಂಪೇರ್. ಓಕೆ, ಸೊ ಕರೆಂಟ್ ತುಂಬ ಕಡಿಮೆ ಅಂದರೆ 10⁻⁹ ಆಂಪೇರ್ ಇದ್ದರೂ ಕೂಡ ಅದನ್ನು ಡಿಟೆಕ್ಟ್ ಮಾಡುವಂಥ ಗ್ಯಾಲನೋಮೀಟರ್ಗಳು ಇದ್ದಾವೆ. ಸೊ ಈಗ ಈ ಪರ್ಟಿಕ್ಯುಲರ್ ಕಂಟೆಕ್ಸ್ಟಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ವಾಟ್ ಈಸ್ ಕಾಲ್ಡ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್. ಕೇಳ್ತಾರೆ, ವಾಟ್ ಈಸ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್. ಸೊ ನೆನ್ಪಿಟ್ಕೊಳ್ಳಿ, moving coil galvanometer works on the principle of torque acting on a coil when it is placed in the magnetic field. ಗೊತ್ತಾಯ್ತಲ್ವಾ? ಸೊ ಒಂದು ಕಾಯಿಲಿನ ಮೇಲೆ ಟಾರ್ಕ್ ಬರುತ್ತಲ್ಲ, ಇದನ್ನು ಬೇಸ್ ಆಗಿಟ್ಕೊಂಡು ಈ ಡಿವೈಸನ್ನು ಡಿಸೈನ್ ಮಾಡಿದ್ದಾರೆ. ಫಸ್ಟ್ ಕನ್ಸ್ಟ್ರಕ್ಷನ್ ಕಡೆ ನೋಡೋಣ. ಸೊ ಡೆಫಿನೇಷನ್ ಆಯಿತು, ಪ್ರಿನ್ಸಿಪಲ್ ಆಯಿತು, ಕನ್ಸ್ಟ್ರಕ್ಷನ್, ಆಮೇಲೆ ವರ್ಕಿಂಗ್. ಈಗ ಕನ್ಸ್ಟ್ರಕ್ಷನ್ ಕಡೆ ಬರೋಣ. ಹೀಗೆ ಹೇಳಿದೆ ನಾನು, ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟಾರ್ಕ್ ಅಂತ. ಟಾರ್ಕ್ ಅಂತ ಅಂದಮೇಲೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕಲ್ವಾ? ಎಸ್, ದೇರ್ ಆರ್ ಮ್ಯಾಗ್ನೆಟಿಕ್ ಪೋಲ್ಸ್. ಸೊ ಈ ಮ್ಯಾಗ್ನೆಟಿಕ್ ಪೋಲ್ಸು ಈ ಥರ ಫ್ಲ್ಯಾಟ್ ಸರ್ಫೇಸ್ ಇರೋದಿಲ್ಲ, ಈ ಥರ ಕಾನ್ಕೇವ್ ಸರ್ಫೇಸ್ ಇರ್ತಕ್ಕಂಥ ಪೋಲ್ಸ್ ಡಿಸೈನ್ ಮಾಡ್ಬೋದು, ಅದೇನು ದೊಡ್ಡ ಕೆಲಸ ಏನಲ್ಲ. ಸೊ ಇದು ನಾರ್ತ್ ಪೋಲ್. ಇದೇ ಥರ ಇದನ್ನು ಫುಲ್ ಹಿಂಗೆ ತೊಗೊಂಡೋದ್ರೆ ಒಂದು ಸರ್ಕಲ್ ಆಗೋ ಥರ ಇರುತ್ತೆ. ಓಕೆ, ಈ ಕಡೆಗೆ ಇನ್ನೊಂದು ಪೋಲ್, ಅದು ಬಂದು ಸೌತ್ ಪೋಲ್. ಸೊ ಮೊದಲನೇದಾಗಿ ನೀವೇನು ಹೇಳಬೇಕು, ದಿಸ್ ಗ್ಯಾಲನೋಮೀಟರ್ ಕನ್ಸಿಸ್ಟ್ ಆಫ್ 2 ಕಾನ್ಕೇವ್ ಪೋಲ್ಸ್, ನೇಮ್ಲಿ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಇಟ್ ಕನ್ಸಿಸ್ಟ್ ಆಫ್ ಎ ಕಾಯಿಲ್. ಈ ಕಾಯಿಲನ್ನು ಒಂದು ಫ್ರೇಮಿನ ಮೇಲೆ ಸುತ್ತಿರ್ತಾರೆ. ಕಾಯಿಲ್ ಅಂದರೆ ಏನು? ವಯರ್ ಅಷ್ಟೇ, ಕಾಪರ್ ವಯರ್, ಸಿಲ್ವರ್ ವಯರ್ ಆರ್ ಎನಿ ಗುಡ್ ಕಂಡಕ್ಟಿಂಗ್ ವಯರ್. ಅದನ್ನು ಸುತ್ತಬೇಕಷ್ಟೇ, ಒಂದು ಫ್ರೇಮಿನ ಮೇಲೆ ಸುತ್ತಬೇಕು. ಈ ಸುತ್ತುತ್ತಿರಲ್ಲ ಫ್ರೇಮು, ಅದು ಯಾವುದು ಬೇಕಾದರೂ ಆಗ್ಬೋದು, ನಿಮ್ಮ ಡಿಪೆಂಡಿಂಗ್ ಆನ್ ಯುವರ್ ರಿಕ್ವೈರ್ಮೆಂಟ್. ಆದರೆ ಈ ಪರ್ಟಿಕ್ಯುಲರ್ ಡಿವೈಸಲ್ಲಿ ನಾವು ಅದನ್ನು ಯಾವ್ಯಾವುದ್ರ ಮೇಲೂ ಸುತ್ತಬಾರ್ದು. ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮೆಟೀರಿಯಲ್ ಇದೆ, ಅದನ್ನು ಸಾಫ್ಟ್ ಐರನ್ ಅಂತ ಕರೀತಾರೆ. ಸಾಫ್ಟ್ ಅಂದರೆ ಸ್ಪಂಜ್ ಥರ ಸಾಫ್ಟ್ ಅಲ್ಲ. ಸಾಫ್ಟ್ ಐರನ್ ಅಂದರೆ ಏನು, ಹಾರ್ಡ್ ಐರನ್ ಅಂದರೆ ಏನು ಅಂತ ನಾನು ಇನ್ನೊಂದು ಚಾಪ್ಟರ್ನಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಸಾಫ್ಟ್ ಐರನ್ ಅಥವಾ ಸಾಫ್ಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮೆಟೀರಿಯಲ್ ಅಂತ ಅಂದ್ಕೊಳ್ಳಿ. ಅಂಥದ್ದೊಂದು ಪೀಸನ್ನು ತಗೊಂಡು ಅದರ ಮೇಲೆ ಸುತ್ತಿರ್ತಾರೆ. ಈ ಏನು ಸಾಫ್ಟ್ ಐರನ್ ಇದೆಯಲ್ಲ, ಸಾಫ್ಟ್ ಐರನ್ನೇ ಆಗಬೇಕು, ಯಾವುದ್ರ ಮೇಲೆ ಸುತ್ತಿದಿರೋ ಕೂಡ ಅದು ಕಾಯಿಲ್ ಆಗುತ್ತೆ. ಯಾವುದ್ರ ಮೇಲೆ ಸುತ್ತುತ್ತೀರೋ ಅದನ್ನು ನಾನು ಕೋರ್ ಅಂತ ಕರಿತೀನಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ CORE, ಕೋರ್. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಡಿವೈಸಲ್ಲಿ ನಾನೇನು ತಗೋಬೇಕು, ಐ ಹ್ಯಾವ್ ಟು ಟೇಕ್ ಸಾಫ್ಟ್ ಐರನ್ ಕೋರ್. ಅದರ ಮೇಲೆ ವಯರನ್ನು ಸುತ್ತಿದ್ದೀವಿ ನೋಡಿ, ಅದನ್ನು ನಾನು ಈ ಥರ ಬರೀತೀನಿ. ದಿಸ್ ಈಸ್ ಎ ಕಾಯಿಲ್. ಓಕೆ, ಸಾಫ್ಟ್ ಐರನ್ ಕೋರ್. ಕೋರ್ ಅಂತ ಬರೆದಿರ್ತೀನಿ ಅಷ್ಟೇ, ಜಾಗ ಸಾಕಾಗಲ್ಲ ಅಂತ. ಇದ್ರ ಮೇಲೆ ವಯರನ್ನು ಹೀಗೆ ಸುತ್ತಿರ್ತಾರೆ. ಆಯಿತಾ? ಸುತ್ತಿರ್ತಾರೆ. ಸೊ ವಯರ್ ಅಂತಂದ ಮೇಲೆ 2 ತುದಿ ಇರಬೇಕಲ್ವೇನಪ್ಪ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್. ಸೊ ಸ್ಟಾರ್ಟಿಂಗ್ ತುದಿ ಮತ್ತು ಎಂಡಿಂಗ್ ತುದಿನ 2 ತೊಗೊಂಬಂದು ಬ್ಯಾಟ್ರಿ ಕನೆಕ್ಟ್ ಮಾಡೋದು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ವಯರ್ ತೊಗೊಂಡೆ, ಒಂದು ವಯರ್ನ ತುದಿ ಇಲ್ಲಿ ಬಿಟ್ಟೆ, ಆಮೇಲೆ ಇನ್ನೊಂದು ತುದಿನ ಸುತ್ಕೊಂಡು ಹೋಗಿ ಇನ್ನೊಂದು ತುದಿ ಉಳೀತು, ಅವೆರಡನ್ನ ತೊಗೊಂಬಂದು ಬ್ಯಾಟ್ರಿ ಕನೆಕ್ಟ್ ಮಾಡೋದು. ಆಯಿತಾ? ನೆಕ್ಸ್ಟು, ಈ ಕೋರ್ಗೆ ಒಂದು ಅಲ್ಯೂಮಿನಿಯಂ ತಂತಿಯನ್ನು ಜೋಡಿಸಿರ್ತಾರೆ. ಅದನ್ನು ಅಲ್ಯೂಮಿನಿಯಂ ಪಾಯಿಂಟರ್ ಅಂತ ಕರಿಬೋದು. ಈ ಥರ ಒಂದು ಅಲ್ಯೂಮಿನಿಯಂ ಪಾಯಿಂಟರ್ ಇರುತ್ತೆ ಡಿಫ್ಲೆಕ್ಟ್ ಆಗಲಿಕ್ಕೆ. ಆಮೇಲೆ ಈ ಅಲ್ಯೂಮಿನಿಯಂ ಪಾಯಿಂಟರ್ನ ಒಂದು ಸ್ಕೇಲಿನ ಮೇಲೆ ಮೂವ್ ಆಗೋ ಥರ ಅರೇಂಜ್ ಮಾಡಿರ್ತಾರೆ. ಇಲ್ಲಿ ಒಂದು ಸೆಮಿ ಸರ್ಕ್ಯುಲರ್ ಸ್ಕೇಲ್, ಇಲ್ಲಿ ಬರ್ದಿದ್ದೀನಲ್ಲ ಈ ಥರ ಸೆಮಿ ಸರ್ಕ್ಯುಲರ್ ಸ್ಕೇಲ್. ನಿಮ್ಮ ಜಮಿಟ್ರಿ ಬಾಕ್ಸಲ್ಲಿರೋದು ಸ್ಟ್ರೈಟ್ ಸ್ಕೇಲ್, ಅದನ್ನು ಬೆಂಡ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಇದ್ರ ಮೇಲೆ ಮಾರ್ಕಿಂಗ್ಸ್ ಇರ್ತವೆ, ಈ ಥರ ಮಾರ್ಕಿಂಗ್ಸ್ ಇರ್ತವೆ. ಗೊತ್ತಾಯ್ತಲ್ವಾ? ದಿಸ್ ಈಸ್ ಅ ಸೆಮಿ ಸರ್ಕ್ಯುಲರ್ ಸ್ಕೇಲ್. ಗಾಟ್ ಇಟ್? ಹೀಗಿರುತ್ತೆ. ಈ ಸ್ಕೇಲನ್ನು ಬೇಕಾದ್ರೆ ಸೆಂಟರ್ನಲ್ಲಿ 0 ಬರೋ ಥರನೂ ಮಾಡ್ಬೋದು, 0 ಥರ ಬರೋ ಥರನೂ ಮಾಡ್ಬೋದು. ಅದನ್ನೆಲ್ಲ ಆಮೇಲೆ ನೋಡೋಣ. ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಏನೇನಪ್ಪ ಅಂತಂದರೆ, 2 ಕಾನ್ಕೇವ್ ಪೋಲ್ ಪೀಸಸ್, ಎ ಕಾಯಿಲ್ wound on a soft iron core connected to battery attached with aluminum pointer and the pointer is made to move on the scale. ಓಕೆ, ಇಲ್ಲಿ ಈ ಏನು ಐರನ್ ಕೋರ್ ಇದೆಯಲ್ಲ, ಈ ಐರನ್ ಕೋರ್ಗೆ ಒಂದು ಸ್ಪ್ರಿಂಗ್ ಹಾಕಿರ್ತಾರೆ.
ಸ್ಪ್ರಿಂಗ್ ಹಾಕಿ ಸ್ಪ್ರಿಂಗನ್ನು ಒಂದು ಸಾಲಿಡ್ ಬೇಸ್ಗೆ ಫಿಕ್ಸ್ ಮಾಡಿರ್ತಾರೆ. ಸ್ಪ್ರಿಂಗ್ ಅನ್ನೋದು ನಮ್ಮ ಪೆನ್ನಲ್ಲಿ ಇರುತ್ತಲ್ಲ ಆ ಥರನೇ, ಆದರೆ ಉದ್ದನೆ ಸ್ಪ್ರಿಂಗ್ ಅಲ್ಲ, ಅದು ಕೆಲವೆಲ್ಲ ಸ್ಪೆಷಲಿ ಡಿಸೈನ್ಡ್ ಸ್ಪ್ರಿಂಗ್ಗಳು ಬರ್ತವೆ. ಈ ಥರ ಸ್ಪ್ರಿಂಗ್ ಇರುತ್ತೆ, ಇದನ್ನು ನಾವು ಹೇರ್ ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ಆ ಥರದೊಂದು ಸ್ಪ್ರಿಂಗನ್ನು ಹಾಕಿ ಅದನ್ನು ಫಿಕ್ಸ್ ಮಾಡಿರ್ತಾರೆ ಒಂದು ಕಡೆಗೆ. ಆಯಿತಾ? ಸ್ಪ್ರಿಂಗ್ ಆ್ಯಕ್ಷನ್ ನಿಮಗೆ ಗೊತ್ತು ಏನಪ್ಪ, ಯಾವುದೇ ಒಂದು ಆಬ್ಜೆಕ್ಟ್ ಮುಂದಕ್ಕೆ ಹೋದರೆ ಅದನ್ನು ಹಿಂದಕ್ಕೆ ಎಳೆಯುತ್ತೆ, ಮುಂದಕ್ಕೆ ಹೀಗೆ ಹೋದರೆ ಹಿಂದಕ್ಕೆ ಎಳೆಯುತ್ತೆ, ಈ ಥರ. ಸೊ ಸ್ಪ್ರಿಂಗ್ ಆ್ಯಕ್ಷನ್, ಸ್ಪ್ರಿಂಗ್ ಆಲ್ವೇಸ್ ವಿಲ್ ಟ್ರೈ ಟು ರೀಸ್ಟೋರ್ ದಿ ಪೊಸಿಷನ್. ಸೊ ಇಷ್ಟು ಕನ್ಸ್ಟ್ರಕ್ಷನ್ ಪಾರ್ಟ್ ಆಯಿತು. ಇನ್ನೊಮ್ಮೆ ಹೇಳ್ತೀನಿ, ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಡಿಟೆಕ್ಟ್ ದಿ ಕರೆಂಟ್ ಆಸ್ ಅ ಸ್ಮಾಲ್ ಆಸ್ 10⁻⁹ ಆಂಪಿಯರ್. With suitable modifications, this device can be converted into ammeter and voltmeter. This device works on the principle of torque acting on a coil. ಇದನ್ನು ನೀವು ಆನ್ಸರ್ ಬರೆದ್ಬಿಡಿ, 5 ಮಾರ್ಕಿಗೆ ಬರುವಂಥ ಪ್ರಶ್ನೆ ಇದು. ಕನ್ಸ್ಟ್ರಕ್ಷನ್, ಇಟ್ ಕನ್ಸಿಸ್ಟ್ ಆಫ್ 2 concave pole pieces, coil wound on soft iron core, fixed on a spring. ಎಂಥ ಸ್ಪ್ರಿಂಗ್ ಇದು? ಹೇರ್ ಸ್ಪ್ರಿಂಗ್. and connected to battery. A thin aluminum pointer is attached and the pointer is made to move on the semicircular scale. ನನ್ನ ನೋಟ್ಸಲ್ಲಿ ಇದನ್ನು ಕೊಟ್ಟಿದ್ದೀನಿ, ಆಯಿತಾ? ಇದು ಕನ್ಸ್ಟ್ರಕ್ಷನ್ ಆಯಿತು. ಇದನ್ನು ಮೂವಿಂಗ್ ಕಾಯಿಲ್ ಅಂತ ಯಾಕೆ ಕರೀತಾರೆ? ಯಾಕೆ ಅಂದರೆ ನಾನು ಕರೆಂಟ್ ಪಾಸ್ ಮಾಡಿದಾಗ ಈ ಏನು ಫ್ರೇಮ್ ಇದೆಯಲ್ಲ, ಕಾಯಿಲ್ ಇದೆಯಲ್ಲ, ಅದು ಹೀಗೆ ತಿರುಗುತ್ತೆ. ಹೀಗೆ ತಿರುಗಿದಾಗ ಅದಕ್ಕೆ ಅಟ್ಯಾಚ್ ಆಗಿರೋ ಪಾಯಿಂಟರ್ ಕೂಡ ತಿರುಗುತ್ತೆ. ನೋಡಿ, ಇದು ಕಾಯಿಲ್ಲು, ಇದು ಪಾಯಿಂಟರ್. ನಾನು ಕಾಯಿಲನ್ನು ತಿರುಗಿಸಿದ್ರೆ ಪಾಯಿಂಟರ್ ಕೂಡ ತಿರುಗುತ್ತೆ ಅಲ್ವಾ? That is why it is called as moving coil galvanometer. So in this instrument the coil is rotating. So construction ಆಯಿತು. ಈಗ ವರ್ಕಿಂಗ್ ಕಡೆಗೆ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದೆ, ಇಟ್ ಈಸ್ ವರ್ಕಿಂಗ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟಾರ್ಕ್. ಟಾರ್ಕ್ ಯಾವಾಗ ಬರುತ್ತೆ? ವೆನ್ ಕರೆಂಟ್ ಫ್ಲೋಸ್ ಇನ್ ದಿ ಕಾಯಿಲ್. ಸೊ ಇಲ್ಲಿ ಬೇಕಾದ್ರೆ ಪ್ಲಗ್ ಕೀ ಹಾಕ್ಕೊಂಡಿರಿ, ಎಷ್ಟು ಕರೆಂಟನ್ನು ಮೆಷರ್ ಮಾಡಬೇಕು, ಯಾವ ಕರೆಂಟನ್ನು ಡಿಟೆಕ್ಟ್ ಮಾಡಬೇಕು ಅದು ಇಲ್ಲಿದೆ. ಅಂದರೆ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ದೀನಿ. The moment you switch on, current starts flowing. When the current starts flowing, there arises a torque. Magnetic field ನೋಡಿ, ಇಲ್ಲಿ ಒಂದು ಪಾಯಿಂಟನ್ನು ಹೇಳೋದು ಮರ್ತುಬಿಟ್ಟೆ. ಈ ಕಾನ್ಕೇವ್ ಪೋಲ್ ಪೀಸಸ್ಸೇ ಯಾಕೆ ಬೇಕು? ಒಂದು ಕೇರ್ಫುಲ್ಲಾಗಿ ಗಮನಿಸಿ, ಇವೆಲ್ಲ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರುವಂಥ ಪಾಯಿಂಟ್ಸ್. ಕಾನ್ಕೇವ್ ಪೋಲ್ ಪೀಸಸ್ಸೇ ಯಾಕೆ? ಫ್ಲ್ಯಾಟ್ ಸರ್ಫೇಸ್ ಯಾಕಿಲ್ಲ? ಯಾಕೆ ಅಂದರೆ ಕಾನ್ಕೇವ್ ಪೋಲ್ ಪೀಸಸ್ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇರುತ್ತೆ, ಸೆಂಟರ್ ಕಡೆ. ಅಂದರೆ ಒಂಥರ ರೇಡಿಯಸ್ ಥರ ಆ್ಯಕ್ಟ್ ಮಾಡುತ್ತೆ, ಅದು ಹೀಗಿರುತ್ತೆ. ಸೊ ಒಂದು ಸರ್ಕಲ್ ಅಂತ ತಗೊಂಡಾಗ ನೋಡಿ, ಇದು ಸೆಂಟರ್. ಈ ಸೆಂಟರ್ನಲ್ಲಿ ನಾನು ಕಾಯಿಲನ್ನು ಇಟ್ಟಿದ್ದೀನಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿಂದ ಬಂದರೂ ಕೂಡ ಅದು ಸೆಂಟರ್ ಕಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಆಯಿತಾ? ಇಂಥ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ವೈ ವಿ ಯೂಸ್ ಕಾನ್ಕೇವ್ ಪೋಲ್ ಪೀಸಸ್? to get the radial magnetic field. Advantage ಏನು ಸರ್ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡಿನ? ಅಡ್ವಾಂಟೇಜ್ ಏನು ಸರ್? ಏನಪ್ಪ ಅಂತಂದರೆ, ದಿಸ್ ಥೀಟಾ ಇಸ್ ದೇರ್, ನೋ, ಇಟ್ ಈಸ್ ಆಲ್ವೇಸ್ 90 ಡಿಗ್ರಿ ಇಫ್ ಇಟ್ ಈಸ್ ರೇಡಿಯಸ್. ಸೊ ರೇಡಿಯಸ್ಸನ್ನು ನೀವು ತಗೊಳ್ಳಿ, ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ 90 ಡಿಗ್ರಿನೇ ಇರುತ್ತೆ. ನೋಡಿ, ಇಲ್ಲೆಲ್ಲ 90 ಡಿಗ್ರಿನೇ ಇರುತ್ತೆ. ಸೊ ಯಾವುದೇ ಪೊಸಿಷನ್ನಿಗೆ ಬಂದ್ರೂ ಥೀಟಾ ವಿಲ್ ಬಿ ಆಲ್ವೇಸ್ 90 ಡಿಗ್ರಿ. To get that, we have radial field. To get the radial field, we have concave pole pieces. Did you understand? So concave pole pieces ಯಾಕೆ ಬೇಕು? To obtain the radial field. Radial field ಯಾಕೆ ಬೇಕು? To get the theta as 90 degree. ಸರಿ, ಕರೆಂಟ್ ಫ್ಲೋ ಆಗ್ತಾ ಇದೆ, ಕಾಯಿಲ್ ತಿರುಗ್ತಾ ಇದೆ, ಟಾರ್ಕ್ ಬಂದಿದೆ. ಎಷ್ಟು ಟಾರ್ಕ್? ದಟ್ ಈಸ್ NBIA ಅನ್ನೋಷ್ಟು ಟಾರ್ಕ್ ಬಂದಿದೆ. ಲೆಟ್ ಮಿ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಅರ್ಥ ಆಯ್ತಲ್ವಾ? ಸರಿ ಸರ್, ಕಾಯಿಲ್ ತಿರುಗ್ತು, ಪಾಯಿಂಟರ್ ಕೂಡ ತಿರುಗ್ತು. ಆದರೆ ಈ ಕಾಯಿಲ್ನ ನಾನೊಂದು ಸ್ಪ್ರಿಂಗಿಗೆ ಹಾಕಿದ್ದೀನಿ. ನಿಮ್ಮ ಪೆನ್ನಲ್ಲಿ ಹಿಂದ್ಗಡೆಯಿಂದ ಪ್ರೆಸ್ ಮಾಡಿದಾಗ ನೋಡಿ, ನಿಮ್ಮ ಪೆನ್ನಲ್ಲಿ ನೋಡಿ, ಇದೇ ಪೆನ್ನು, ನಾನು ಹಿಂದ್ಗಡೆಯಿಂದ ಪ್ರೆಸ್ ಮಾಡಿದಾಗ ನಿಬ್ಬು ಹೊರಗಡೆ ಬರುತ್ತೆ, ಇನ್ನೊಂದು ಸತಿ ಪ್ರೆಸ್ ಮಾಡಿದಾಗ ನಿಬ್ಬು ಒಳಗಡೆ ಹೋಗುತ್ತೆ. ಹಂಗೆ ಹಿಂದಕ್ಕೆ ಎಳೆಯೋರು ಯಾರು? ಒಳಗಡೆ ಸ್ಪ್ರಿಂಗ್ ಇದೆ. ಸ್ಪ್ರಿಂಗ್ ವಿಲ್ ಆಲ್ವೇಸ್ ಟ್ರೈ ಟು ಪುಲ್. ಈಗ ಈ ಆಬ್ಜೆಕ್ಟ್ ಹೀಗೆ ರೊಟೇಟ್ ಆಗಿದ್ರೆ ಒಳಗಡೆ ನಾನು ಏನಾದ್ರು ಒಂದು ಸ್ಪ್ರಿಂಗ್ ಹಾಕಿದರೆ ಅದು ಹಿಂದಕ್ಕೆ ಎಳೆದು ನಿಲ್ಲಿಸುತ್ತೆ. ಅಂದರೆ ಇಫ್ ದೇರ್ ಇಸ್ ಎ ಟ್ವಿಸ್ಟಿಂಗ್, ಇಟ್ ವಿಲ್ ಬಿ ರೀಸ್ಟೋರ್ಡ್ ಬೈ ದ ಸ್ಪ್ರಿಂಗ್. Suppose if the coil rotates through 10 degree, spring will pull it back by 10 degree. If the coil rotates through 20 degree, spring will pull it back by 20 degree.
In general, if the coil rotates through 5 degree theta ಬೇಡ, it will be pulled back by 5 degree. Therefore, our spring also produces torque. ಇದನ್ನು ನಾನು ಟ್ವಿಸ್ಟಿಂಗ್ ಟಾರ್ಕ್ ಅಂತೀನಿ. ಯಾವುದು? ಕರೆಂಟಿಂದ ಬಂದಿದ್ದು ಟ್ವಿಸ್ಟಿಂಗ್ ಟಾರ್ಕ್ ಆದರೆ ಸ್ಪ್ರಿಂಗಿಂದ ಕೆಳಿಯುತ್ತಲ್ಲ ಅದನ್ನು ರೀಸ್ಟೋರಿಂಗ್ ಟಾರ್ಕ್ ಅಂತ ಕರಿತೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ 2 ಟಾರ್ಕ್ಗಳು ಬರ್ತವೆ. ಒಂದು ನೀನು ಪಾಸ್ ಮಾಡಿದ ಕರೆಂಟಿಂದ ಬಂದದ್ದು, ಅದರಿಂದ ಕಾಯಿಲೇ ತಿರುಗ್ತು, ಪಾಯಿಂಟರ್ ತಿರುಗ್ತು, ಒಂದು 5 ಡಿಗ್ರಿನೋ 10 ಡಿಗ್ರಿನೋ ತಿರುಗ್ತು. ಅದನ್ನು ಹಿಂದಕ್ಕೆ ಎಳೆಯೋ ಕೆಲಸ ಸ್ಪ್ರಿಂಗ್ ಮಾಡುತ್ತೆ. ಯಾಕೆ ಎಳಿಬೇಕು ಅಂತಂದರೆ, ನಾನು ಕರೆಂಟ್ ಆಫ್ ಮಾಡಿದ ಮೇಲೆ ಪಾಯಿಂಟರ್ ಹಿಂದಕ್ಕೆ ಬರಲೇಬೇಕಲ್ವಾ? ಅಂದರೆ ನಾನು ಕರೆಂಟ್ ರಿಲೀಸ್ ಮಾಡಿದಾಗ ಪಾಯಿಂಟರ್ ಹಿಂದಕ್ಕೆ ಬರಲೇಬೇಕಲ್ವಾ? ಹಿಂದಕ್ಕೆ ಬರಬೇಕಾದ್ರೆ ಯಾರೊಬ್ರು ಎಳಿಬೇಕಲ್ವಾ? ಇಲ್ಲಾಂದ್ರೆ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಆ ಹಿಂದಕ್ಕೆ ಎಳೆಯೋ ಕೆಲಸ ಯಾರು ಮಾಡ್ತಾರೆ? ಸ್ಪ್ರಿಂಗ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ನಾನು ರೀಸ್ಟೋರಿಂಗ್ ಟಾರ್ಕ್ ಅಂತ ಕರಿತೀನಿ, ಟೌ ಆರ್. ಇಲ್ಲಿ ಒಂದು ಈಕ್ವೇಷನನ್ನು ಬರಿತೀನಿ, ಅದು ಡೈರೆಕ್ಟಾಗಿ ಬರಿತೀನಿ. ಫಸ್ಟ್ PUC ನಲ್ಲಿ ಹೇಳಿರ್ತೀವಿ ನಾವು ಇದನ್ನು. ಏನಪ್ಪ ಅಂದರೆ, ರೀಸ್ಟೋರಿಂಗ್ ಟಾರ್ಕ್ ಈಸ್ ಸಮ್ ಕಾನ್ಸ್ಟೆಂಟ್ ಇಂಟು 5. ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಮಕ್ಕಳೇ, ಇದೊಂದನ್ನು ನೆನಪಿಟ್ಕೊಳ್ಳಿ. ಸರ್, 5 ಅಂದರೆ ಏನು ಸರ್? ಅದೇ ಹೇಳಿದ್ನಲ್ಲಪ್ಪ, ಎಷ್ಟು ಡಿಗ್ರಿ ತಿರುಗುತ್ತೋ ಅದು 5. ತೀಟಾಗೂ ಇದಕ್ಕೂ ಸಂಬಂಧ ಇದೆಯಾ ಸರ್? ಇಲ್ಲ, ತೀಟಾ ಮುಗಿದೋಯ್ತು. ಸೊ ಅದಕ್ಕೆ ತೀಟಾ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು 5 ಅನ್ನೋ ಟರ್ಮನ್ನು ತೊಗೊಂಡಿದ್ದೀನಿ. ಎಷ್ಟು ಡಿಗ್ರಿ ತಿರುಗುತ್ತೆ ಅದು 5 ಅದು. ಆಮೇಲೆ ಸಿ ಅಂದರೆ ಏನು ಸರ್? ಇಟ್ ಈಸ್ ಎ ಕಾನ್ಸ್ಟೆಂಟ್ ಕಾಲ್ಡ್ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್. ಸಿ ಅನ್ನು ಏನಂತ ಕರೀತಾರೆ? ಕಪಲ್ ಪರ್ ಯೂನಿಟ್ ಟ್ವಿಸ್ಟ್. ಇಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸ್ಪ್ರಿಂಗ್. ಕೆಲವು ಸ್ಪ್ರಿಂಗಿಗೆ ಈ ಸಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಯಾವ ಸ್ಪ್ರಿಂಗ್ಗಳಿಗೆ ಕಡಿಮೆ ಇರುತ್ತೋ ಅವು ಬೇಗ ಕಟ್ ಆಗೋಗ್ಬಿಡ್ತವೆ. ಸ್ವಲ್ಪ ಹಿಂಗೆ ಅಲ್ಲಾಡೋ ಅಷ್ಟೊತ್ತಿಗೆ ಸ್ಪ್ರಿಂಗ್ ತುಂಡಾಗೋಗ್ಬಿಡುತ್ತೆ. ಸಿ ಜಾಸ್ತಿ ಇದ್ದರೆ ಸ್ಪ್ರಿಂಗ್ ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ, ಲೈಫ್ ಜಾಸ್ತಿ ಇರುತ್ತೆ. ಆಯಿತಾ? ಸೊ ಈ ಸಿ ಇದೆಯಲ್ಲ, ಇದನ್ನು ನಾವು ಪ್ರಾಪರ್ಟಿ ಆಫ್ ದ ಸ್ಪ್ರಿಂಗ್ ಅಂತ ಕರಿಬೋದು. ಈ ಸ್ಪ್ರಿಂಗಿನ ಮೆಟೀರಿಯಲಿನ ಪ್ರಾಪರ್ಟಿ ಅಂತ ಕರಿಬೋದು. ಸ್ಟ್ರಾಂಗ್ ದ ಸ್ಪ್ರಿಂಗ್, ಮೋರ್ ದ ಸಿ ವ್ಯಾಲ್ಯೂ ವಿಲ್ ಬಿ. ನಾವು ನಾರ್ಮಲಿ ಈ ಇನ್ಸ್ಟ್ರೂಮೆಂಟಲ್ಲಿ ಜಾಸ್ತಿ ಸಿ ವ್ಯಾಲ್ಯೂ ಇರೋದನ್ನೇ ಬಳಸಬೇಕು. ಯಾಕೆ ಅಂತಂದರೆ, ಗ್ಯಾಲೋನೋಮೀಟರ್ನ ಡಿಸೈನ್ ಮಾಡಿದ ಮೇಲೆ ಅದು ಅಟ್ಲೀಸ್ಟ್ ಒಂದು 15-20 ವರ್ಷನಾದರೂ ವರ್ಕ್ ಆಗಬೇಕಲ್ವಾ? ನೀವು ಎಷ್ಟು ಸರ್ತಿ ಕರೆಂಟ್ ಪಾಸ್ ಮಾಡಿದರೂ ಅದು ಪಾಯಿಂಟರ್ ಹಿಂಗೆ ತಿರುಗಬೇಕಲ್ವಾ? ಈಗ ನಿಮ್ಮ ಪೆನ್ನಲ್ಲಿರೋ ಸ್ಪ್ರಿಂಗು ಒಂದು ಸತಿ ಹಿಂಗೆ ಮಾಡೋ ಅಷ್ಟೊತ್ತಿಗೆ ತುಂಡಾಗೋದಾದರೆ ಈ ಪೆನ್ನನ್ನು ಯಾರು ತಗೋತಾರೆ ಅಲ್ವಾ? ಹಾಗೆ. ಸೊ ಸಿ ವ್ಯಾಲ್ಯೂ ವಿಲ್ ಡಿಸೈಡ್ ದ ಸ್ಟ್ರೆಂತ್ ಆಫ್ ದಿ coil, strength of the spring. Okay, it is called couple per unit twist. Okay, so 5 degree rotate ಆಗಿತ್ತು ಕರೆಂಟಿಂದ, 5 degree ಹಿಂದಕ್ಕೆ ಬಂತು ಟೌ ಆರ್ ಇಂದ. ಅಂದರೆ ಟೌ is equal to ಟೌ ಆರ್. That means under equilibrium, equation 1 is equal to equation 2. Therefore, NBIA is equal to C5. I want ಕರೆಂಟನ್ನು ಡಿಟೆಕ್ಟ್ ಮಾಡಬೇಕಲ್ವಾ? Therefore, I is equal to C divided by NBA into 5. This is the expression for current in the coil. So, if you know C value, if you know N, B and A value, N ಅಂದರೆ ಏನು ಹೇಳಿ? ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್, ಎಷ್ಟು ಟರ್ನ್ಸ್ ಇದೆ ಅನ್ನೋದು. B ಅಂದರೆ ಏನು ಹೇಳಿ? ಅಪ್ಲೈ ಮಾಡಿರೋ ಮ್ಯಾಗ್ನೆಟಿಕ್ ಫೀಲ್ಡ್. A ಈಸ್ ನಥಿಂಗ್ ಬಟ್ ಏರಿಯಾ. ಸೊ ಬೈ ಮೆಷರಿಂಗ್ ದ ಡಿಫ್ಲೆಕ್ಷನ್, ಎಷ್ಟು ಡಿಗ್ರಿ ಡಿಫ್ಲೆಕ್ಷನ್ ಆಯಿತು ನೋಡ್ಕೊಂಡ್ಬಿಟ್ಟು ನಾವು ಕರೆಂಟನ್ನು ಮೆಷರ್ ಮಾಡ್ಬೋದು. ನೋಡಿ ಮಕ್ಕಳೇ, ಈ ಗಿವನ್ ಗ್ಯಾಲೋನೋಮೀಟರ್ಗೆ, ಒಂದು ಗ್ಯಾಲೋನೋಮೀಟರ್ಗೆ ಸಿ ಕಾನ್ಸ್ಟೆಂಟ್ ಇರುತ್ತೆ. ಅಂದರೆ ಒಂದೇ ಸರ್ತಿ ನಾವು ಡಿಸೈನ್ ಮಾಡಿದ ಮೇಲೆ ಈ ವಯರನ್ನು ಪದೇ ಚೇಂಜ್ ಮಾಡೋಂಗಿಲ್ಲ. ಸಿ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಎನ್, ಬಿ, ಎ ಈ ಮೂರೂ ಕಾನ್ಸ್ಟೆಂಟ್ಸೇ. ಹಾಗಾಗಿ ಈ ಬ್ರ್ಯಾಕೆಟಲ್ಲಿರೋದೆಲ್ಲ ಕಾನ್ಸ್ಟೆಂಟ್. ದೇರ್ ಫೋರ್ ವಾಟ್ ವಿ ಕ್ಯಾನ್ ಸೇ, ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 5. That means if you pass more current, there will be more deflection. If you pass less current, there will be less deflection. If you pass current in one direction, there will be this type of deflection. If you pass current in the opposite direction, it will be in the opposite direction. So, ನಾವು ಡಿಫ್ಲೆಕ್ಷನ್ಸ್ ಅನ್ನು ನೋಡೋದ್ರ ಮೂಲಕ ಎಷ್ಟು ಕರೆಂಟ್ ಹರಿತಾ ಇದೆ ಅಂತ ಎಸ್ಟಿಮೇಟ್ ಮಾಡಬಹುದು. ಆಮೇಲೆ ಪಾಯಿಂಟರ್ ಆ ಕಡೆ ಹೋಯ್ತಾ ಈ ಕಡೆ ಹೋಯ್ತಾ ನೋಡಿಕೊಂಡು ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಕಂಡುಹಿಡಿಬಹುದು. ಅಂದರೆ ಗ್ಯಾಲೋನೋಮೀಟರ್ ನಮಗೆ ಕರೆಂಟ್ ಹರಿಯೋ ದಿಕ್ಕನ್ನು ಕೂಡ ತೋರಿಸುತ್ತೆ. ವೆದರ್ ಕರೆಂಟ್ ಈಸ್ ಗೋಯಿಂಗ್ ಫ್ರಮ್ ಹಿಯರ್ ಟು ಹಿಯರ್ ಆರ್ ಹಿಯರ್ ಟು ಹಿಯರ್, ದಟ್ ಆಲ್ಸೋ ವಿ ಕ್ಯಾನ್ ಮೇಕ್ ಔಟ್. ಸೊ ದಿಸ್ ಈಸ್ ಅಬೌಟ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಗ್ಯಾಲೋನೋಮೀಟರ್.
Shall I continue? Okay, now I will continue. ವಾಪಸ್ ಇಲ್ಲಿಗೆ ಬರೋಣ. ದಿಸ್ ಈಕ್ವೇಷನ್ ಐ ರೀರೈಟ್, ಇದನ್ನೇ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಇದನ್ನು ನಾನು ಫೈ ಈಸ್ ಈಕ್ವಲ್ ಟು ಅಂತ ಬರಿತೀನಿ ಮಕ್ಕಳೇ. ಅವಾಗೇನಾಗುತ್ತೆ, ಇದಿಷ್ಟು ಎನ್ ಬಿ ಎ ಈ ಕಡೆ, ಇದಿಷ್ಟು ಸಿ ಈ ಕಡೆ ಡಿನಾಮಿನೇಟರ್ಗೆ ಬಂದು ಐ ಮಾತ್ರ ಹಂಗೆ ಉಳ್ಕೊಳ್ಳುತ್ತೆ. ಸರಿನಾ? ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಬೇಕು. ಈಗ ನಾನು ಒಂದು ಪ್ಯಾರಾಮೀಟರನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂದರೆ ಕರೆಂಟ್ ಸೆನ್ಸಿಟಿವಿಟಿ ಅಂತ. ಕರೆಂಟ್ ಸೆನ್ಸಿಟಿವಿಟಿ ಮತ್ತು ವೋಲ್ಟೇಜ್ ಸೆನ್ಸಿಟಿವಿಟಿ ಇವು ಭಾಳ ಕನ್ಫ್ಯೂಸ್ ಮಾಡ್ತವೆ. ಆಮೇಲೆ ಸಿ ಇ ಟಿನಲ್ಲೂ ಕೂಡ ಅಷ್ಟೇ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳಿರ್ತವೆ. ನಮಗೆ ಸೆನ್ಸಿಟಿವಿಟಿ ಅನ್ನೋ ಪದ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ರೆ ಇವೆರಡು ಪ್ಯಾರಾಮೀಟರ್ಸನ್ನು ಅರ್ಥ ಮಾಡ್ಕೋಬೋದು, ನಾವು ಮನದಟ್ಟನ್ನು ಮಾಡ್ಕೋಬೋದು. ನಾನು ಟ್ರೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಫೈ ಅನ್ನೋದು ಡಿಫ್ಲೆಕ್ಷನ್, ಐ ಅನ್ನೋದು ಕರೆಂಟ್, ಆಯಿತಾ? ಸೊ ಫೈ ಅನ್ನೋದು ಡಿಫ್ಲೆಕ್ಷನ್ ಬರಲಿಕ್ಕೆ, ಆ ಡಿಫ್ಲೆಕ್ಷನ್ ಬರಲಿಕ್ಕೆ ಕಾರಣ ಯಾರು? ಕರೆಂಟ್. ಅಂದರೆ ಇದು ಇದೆಯಲ್ಲ, ಏನು ಡಿಫ್ಲೆಕ್ಷನ್ ಇದೆಯಲ್ಲ, ಇದು ಎಫೆಕ್ಟ್, ಇದು ರೀಸನ್. ಅರ್ಥ ಆಯ್ತಾ? ಸೊ ಈ ಈಕ್ವೇಷನಲ್ಲಿ ಇದನ್ನು ಸದ್ಯಕ್ಕೆ ಮರೆತುಬಿಡಿ. ಇದು ಎಫೆಕ್ಟ್, ಇದು ರೀಸನ್. ಆ ಎಫೆಕ್ಟ್ ಬರಲಿಕ್ಕೆ ಏನು ಕಾರಣ ಅಂದರೆ ಡಿಫ್ಲೆಕ್ಷನ್ ಆಗಲಿಕ್ಕೆ ಏನು ಕಾರಣ? ಕರೆಂಟ್. ಮಕ್ಕಳೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಇಫ್ ರೀಸನ್ ಈಸ್ ಸ್ಟ್ರಾಂಗ್, ವೆದರ್ ಯು ಗೆಟ್ ಮೋರ್ ಡಿಫ್ಲೆಕ್ಷನ್ ಆರ್ ಲೆಸ್ ಡಿಫ್ಲೆಕ್ಷನ್? Yes, you are correct, we get more deflection. That means the effect will be more if the reason is more. If the reason is less, effect is also less. ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಮಗು ಏನೋ ತಪ್ಪು ಮಾಡುತ್ತೆ, ಅಮ್ಮ ಒಂದೇಟು ಹೊಡಿತಾರೆ. ಹೊಡೆಯೋದು ರೀಸನ್ನು, ಆಯಿತಾ? ಮಗು ಅಳುತ್ತಲ್ಲ, ಅದು ಎಫೆಕ್ಟ್. ತಪ್ಪು ಮಾಡಿದ್ದು ಬೇರೆ ಪ್ರಶ್ನೆ, ಇಲ್ಲಿ ತಪ್ಪು ಬರೋದಿಲ್ಲ. ಅಮ್ಮ ಮಗುನ ಹೊಡೆದ್ರು, ಅದು ರೀಸನ್ನು. ಪೆಟ್ಟಾಯಿತು, ಮಗು ಅಳಲಿಕ್ಕೆ ಶುರುವಾಯಿತು. ಜೋರಾಗಿ ಹೊಡೆದ್ರೆ ಜೋರಾಗಿ ಅಳುತ್ತೆ ಮಗು, ನಿಧಾನಕ್ಕೆ ಹೊಡೆದ್ರೆ ಸ್ವಲ್ಪ ಅಳುತ್ತೆ, ಆಮೇಲೆ ಸುಮ್ಮನಾಗುತ್ತೆ, ಆಯಿತಾ? ಈಗ ನಿಮಗೆ ಕೂತ್ಕೊಂಡಿದ್ರೆ ಒಂದು ಸೊಳ್ಳೆ ಬಂದು ಕೂತ್ಕೊಂಡು ಕಚ್ಚುತ್ತೆ, ಆಯಿತಾ? ಕಚ್ಚೋದು ರೀಸನ್ನು, ಆ ಸೊಳ್ಳೆನ ಹೊಡೆಯೋದು ಎಫೆಕ್ಟ್, ಆಯಿತಾ? ಸೊಳ್ಳೆ ಬಂದು ಕೂತ್ಕೊಂಡಿದ್ದ ತಕ್ಷಣವೇ ನಿಮಗೆ ಗೊತ್ತಾಯಿತು ಅಂತಂದರೆ ಯುವರ್ ಎಫೆಕ್ಟು ಅಂದರೆ ಫಾರ್ ಸ್ಮಾಲ್ ರೀಸನ್ ಯುವರ್ ಎಫೆಕ್ಟ್ ಈಸ್ ಮೋರ್ ಅನ್ನಂಗೆ ಆಯಿತು. ಅಂದರೆ ಎಫೆಕ್ಟ್ಗೂ ರೀಸನ್ಗೂ ಒಂದು ಕನೆಕ್ಷನ್ ಇದೆ. ಮೋರ್ ದ ರೀಸನ್, ಮೋರ್ ವಿಲ್ ಬಿ ದ ಎಫೆಕ್ಟ್. ಲೆಸ್ ದ ರೀಸನ್, ಲೆಸ್ ವಿಲ್ ಬಿ ದ ಎಫೆಕ್ಟ್. ದ ರೇಷಿಯೋ ಆಫ್ effect divided by reason is known as sensitivity. ಇದನ್ನ ಕೇಳಿರ್ತೀರಾ ನೀವು. ಈಗ ಮಗುನ ಸುಮ್ಮನೆ ಗದರಿದ್ರೆ ಸಾಕು, ಮಗು ಹತ್ತು ಬಿಟ್ರೆ ಅಯ್ಯೋ ಅದು ಭಾಳ ಸೆನ್ಸಿಟಿವ್ ಅಪ್ಪ, ಗದ್ರಕೊಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ, ಆಯಿತಾ? ಅದು ಯಾರೋ ಒಬ್ಬ ನಿಮ್ಮ ಫ್ರೆಂಡು ಸುಮ್ಮನೆ ತಮಾಷೆಗೆ ಒಂದು ಮಾತು ಅಂದ್ಬಿಡ್ತೀರಾ, ಅವನು ಅಳಕ್ಕೆ ಶುರು ಮಾಡಿಬಿಡ್ತಾನೆ, ಅಥವಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಅವನು ಈಸ್ ವೆರಿ ಸೆನ್ಸಿಟಿವ್, ತುಂಬ ಡೆಲಿಕೇಟ್ ಅಂತ ಹೇಳ್ತೀವಿ. ಅಂದರೆ ಈವನ್ ಫಾರ್ ಎ ಸ್ಮಾಲ್ ರೀಸನ್, ಇಫ್ ದರ್ ಇಸ್ ಟೂ ಮಚ್ ರಿಯಾಕ್ಷನ್, ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಸೆನ್ಸಿಟಿವ್. ಈಗ ಯಾವುದೋ ಒಂದು ಏರಿಯಾದಲ್ಲಿ ಗಲಾಟೆ ಆಗೋಗ್ಬಿಟ್ಟಿದೆ, ಸಣ್ಣ ರೀಸನ್ಗೆ ಗಲಾಟೆ ಆಗೋಗ್ಬಿಟ್ಟು ಪೊಲೀಸ್ ಎಲ್ಲ ಬಂದುಬಿಟ್ಟಿದೆ, ಕರ್ಫ್ಯೂ ಹಾಕ್ಬಿಟ್ಟಿದ್ದಾರೆ, ಆ ಏರಿಯಾಗೆ ಹೋಗ್ಬೇಡಿ, ಆ ಏರಿಯಾ ಸೆನ್ಸಿಟಿವ್ ಆಗಿದೆ, ಇವತ್ತು ಅಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕೇಳಿದ್ದೀರಾ ಅಲ್ವಾ? ಸೊ ಸೆನ್ಸಿಟಿವಿಟಿ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದಿ ಎಫೆಕ್ಟ್, ಹೌ ಮಚ್ ಎಫೆಕ್ಟ್ ಆ್ಯಂಡ್ ಹೌ ಮಚ್ ರೀಸನ್. ವಾಟ್ ಈಸ್ ದ ರೀಸನ್, ಹೌ ಮಚ್ ಈಸ್ ದ ರೀಸನ್. ಇಷ್ಟು ಹೇಳಿದ ಮೇಲೆ ಇಲ್ಲಿಗೆ ಬರ್ತೀನಿ ಡೆಫಿನೇಷನ್ಗೆ. ಸೆನ್ಸಿಟಿವಿಟಿ ಈಸ್ ಡಿಫೈನ್ಡ್ ಆಸ್ ರಿಯಾಕ್ಷನ್ ಪರ್ ಯೂನಿಟ್ ವ್ಯಾಲ್ಯೂ. ಇಲ್ಲಿ ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ನಂಬರ್ ಆಫ್ ಡಿಫ್ಲೆಕ್ಷನ್ಸ್ ಪರ್ ಯೂನಿಟ್ ಕರೆಂಟ್. ಡಿಫ್ಲೆಕ್ಷನ್ಸ್ ಪರ್ ಯೂನಿಟ್ ಕರೆಂಟ್ ಈಸ್ ನೋನ್ ಆಸ್ ಕರೆಂಟ್ ಸೆನ್ಸಿಟಿವಿಟಿ. ಇವಾಗ ಎರಡು ಗ್ಯಾಲ್ವೋಮೀಟರ್ ಡಿಸೈನ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು 2 ಗ್ಯಾಲ್ವೋಮೀಟರ್ ಡಿಸೈನ್ ಮಾಡಿದ್ದೀನಿ. ಇದು ಗ್ಯಾಲ್ವೋಮೀಟರ್ 1 ಅಂತ, ಇದು ಗ್ಯಾಲ್ವೋಮೀಟರ್ 2 ಅಂತ. ಇದರಲ್ಲಿರೋ ಪಾಯಿಂಟ್ ಸದ್ಯಕ್ಕೆ ಸೆಂಟ್ರಲ್ ಇದ್ದಾವೆ, 2 ಸೆಂಟ್ರಲ್ ಇದ್ದಾವೆ. ಇದರಲ್ಲಿ ನಾನು 1 ಆಂಪಿಯರ್ ಕರೆಂಟ್ ಪಾಸ್ ಮಾಡ್ತೀನಿ. ಇಟ್ ಗಿವ್ಸ್ ಲೆಟ್ ಅಸ್ ಸೇ 10 ಡಿಫ್ಲೆಕ್ಷನ್. Here also I pass 1 ampere, it moves only 2 division deflection. Now tell me which one is giving more reaction, which one is giving more response? Definitely the first one. That means the first one 1 ampere ಗೆ 10 ಮೂವ್ ಆಯಿತು, ಅದೇ 1 ಆಂಪರ್ಗೆ ಬರೀ 2 ಮೂವ್ ಆಯಿತು. ಅದರ ಅರ್ಥ ಫಸ್ಟ್ ಗ್ಯಾಲನೋಮೀಟರ್ ಈಸ್ ಮೋರ್ ಸೆನ್ಸಿಟಿವ್ ದ್ಯಾನ್ ಸೆಕೆಂಡ್ ಗ್ಯಾಲನೋಮೀಟರ್. ದಟ್ ಮೀನ್ಸ್ ಫೈ ಈಸ್ ಮೋರ್, 5/I. ಇಲ್ಲಿ ಇದು 10/1, ಇಲ್ಲಿ ಇದು 2/1, ಇಲ್ಲಿ ಇದು 10, ಇಲ್ಲಿ ಇದು 2. ಡೆಫಿನೆಟ್ಲಿ IG ಈಸ್ ಸ್ಮಾಲ್ ಫಾರ್ ದಿಸ್, IG ಈಸ್ ಲಾರ್ಜ್ ಫಾರ್ ದಿಸ್. ಐ ಹೋಪ್ ಯು ಆರ್ ಫಾಲೋಯಿಂಗ್ ದ ಕಾನ್ಸೆಪ್ಟ್ ಆಫ್ ಸೆನ್ಸಿಟಿವಿಟಿ. ಆ್ಯಂಡ್ ದಿ ಸೆನ್ಸಿಟಿವಿಟಿ SI ಯೂನಿಟ್ ಈಸ್ ಡಿವಿಷನ್ ಪರ್ ಆಂಪೇರ್. ನಾರ್ಮಲಿ ಕರೆಂಟ್ ತುಂಬ ಕಡಿಮೆ ಕರೆಂಟನ್ನು ನಾವು ಮೆಷರ್ ಮಾಡೋದ್ರಿಂದ ಆಂಪೇರ್ ಅಂತ ಕರೆಯಲ್ಲ, ನಾವು ಇದನ್ನು ಮೈಕ್ರೋ ಆಂಪೇರ್ ಅಂತ ಕರಿತೀವಿ. ತುಂಬ ಕಡಿಮೆ ಕರೆಂಟ್ಗೂ ಕೂಡ ಅದು ರೆಸ್ಪಾಂಡ್ ಮಾಡುತ್ತೆ. ಈಗ ಯಾವ್ದಾದ್ರು ಒಂದು ಗ್ಯಾಲೋಮೀಟರ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಬಿಟ್ರೆ
ನಾವು ಹೇಳ್ತೀವಿ ಇಟ್ ಈಸ್ ಸೆನ್ಸಿಟಿವ್ ಗ್ಯಾಲ್ವಾನೋಮೀಟರ್ ಅಂತ. ಇನ್ಫ್ಯಾಕ್ಟ್ ಈ ಪದನ ನಾನು ವೀಟ್ಸ್ಟೋನ್ಸ್ ನೆಟ್ವರ್ಕಲ್ಲೂ ಬಳಸಿದ್ದೀನಿ. ಸೆನ್ಸಿಟಿವಿಟಿ ಅಂದರೆ ಏನು? Even for a small reason, if there is a quick response, we call it as sensitivity. So current sensitivity ಬಂದು deflections per unit current. ಅದೇ ಥರ voltage sensitivity ಬಂದು ಇಲ್ಲಿ ಬರೀತೀನಿ VG, it is deflections per unit volt. Okay. ಪೊಟೆನ್ಷಿಯಲ್ ಡಿಫ್ರೆನ್ಸ್, ಕರೆಂಟ್ ಪಾಸ್ ಮಾಡಿದಾಗ ಡಿಫ್ಲೆಕ್ಷನ್ ಆಗೋದು ಒಂದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಗ ಇದು EMF ಇದೆಯಲ್ವೇನಪ್ಪ, ಎಷ್ಟು 1 ವೋಲ್ಟಿಗೆ ಎಷ್ಟು ತಿರುಗುತ್ತೆ, ಅಥವಾ 1 ಮೈಕ್ರೋ ವೋಲ್ಟಿಗೆ ಎಷ್ಟು ತಿರುಗುತ್ತೆ, ಅಥವಾ 1 ಮಿಲಿ ವೋಲ್ಟಿಗೆ ಎಷ್ಟು ತಿರುಗುತ್ತೆ, ದಟ್ ಈಸ್ ಕಾಲ್ಡ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಈಗ ಕರೆಂಟ್ ಸೆನ್ಸಿಟಿವಿಟಿಗೆ ಬರೋಣ ವಾಪಸ್ಸು. ಇದೇ ಈಕ್ವೇಷನನ್ನು ನಾನು ಮಾಡಿಫೈ ಮಾಡಿದರೆ ಏನಾಗುತ್ತೆ? phi ಡಿವೈಡೆಡ್ ಬೈ I is equal to NBA ಡಿವೈಡೆಡ್ ಬೈ C. ಕೇಳಿಸ್ಕೊಳ್ಳಿ ಮಕ್ಕಳೇ, ಕರೆಂಟ್ ಸೆನ್ಸಿಟಿವಿಟಿ ಇಸ್ ಗಿವನ್ ಬೈ NBA ಬೈ C. ಒಂದು ಸತಿ ನೀನು ಡಿಸೈನ್ ಮಾಡಿದ ಮೇಲೆ N ಅನ್ನಾಗಲಿ, B ಅನ್ನ ಆಗಲಿ, A ಅನ್ನ ಆಗಲಿ, C ಅನ್ನ ಆಗಲಿ ಯಾವುದನ್ನು ಬದಲಿಸೋಕ್ಕಾಗೋದಿಲ್ಲ. ಅಂದರೆ ಕರೆಂಟ್ ಸೆನ್ಸಿಟಿವಿಟಿ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಗ್ಯಾಲನೋಮೀಟರ್. ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಟರ್ನ್ಸ್, magnetic field, area. Increases with decrease in C. ಅಂದರೆ IG proportional to NBA inversely proportional to C. ಓಕೆ, ಸೊ ಇದು ಕರೆಂಟ್ ಸೆನ್ಸಿಟಿವಿಟಿ ಬಗ್ಗೆ ಆಯಿತು. ಇನ್ನು ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಬಂದಾಗ ಐ ರೈಟ್ ವೋಲ್ಟೇಜ್ ಸೆನ್ಸಿಟಿವಿಟಿ ಫಾರ್ಮುಲಾ ಹಿಯರ್. VG is equal to, we can show that it is NBA divided by C into 1 by R. Just 1 minute. It is R, 1 by R. 1 by R ಅಂದರೆ 1 by resistance of the whole instrument. That is nothing but resistance of the galvanometer. ಓಕೆ, ನೋಡಿ NBA by C ಅನ್ನು ನಾನು IG ಅಂತ ಕೂಡ ಬರೀಬಹುದು. IG into 1 by R ಅಥವಾ so this is VG is equal to IG divided by R. This is the relation between current sensitivity and voltage sensitivity. ಇನ್ನೊಮ್ಮೆ ಬ್ರೀಫ್ ಆಗಿ ರಿಪೀಟ್ ಮಾಡ್ಬಿಡ್ತೀನಿ. Deflections per unit current is known as current sensitivity. Deflections per unit voltage is called voltage sensitivity. Sensitivity is a property of the galvanometer. How much response it will give ಅನ್ನೋದನ್ನೇ ನಾವು ಸೆನ್ಸಿಟಿವಿಟಿ ಅಂತ ಕರೆಯೋದು. Once the galvanometer is designed, it cannot be changed. And VG and IG are related through this equation. So ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಮುಂದಿನ ಪ್ರಶ್ನೆ, ಸರ್ ಇಫ್ ಐ ಚೇಂಜ್ IG ಅಂದರೆ ಕರೆಂಟ್ ಸೆನ್ಸಿಟಿವಿಟಿಯನ್ನು ಚೇಂಜ್ ಮಾಡಿದರೆ VG ಚೇಂಜ್ ಆಗುತ್ತಾ? ಆಗೋದಾದರೆ ಹಿಂಗಾಗುತ್ತೆ, ಆಗದೆ ಹೋದರೆ ಯಾಕೆ ಆಗೋಲ್ಲ? ಇವೆಲ್ಲನ ಎಂಟ್ರೆನ್ಸ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಆಮೇಲೆ ಬಿಗಿನಿಂಗಲ್ಲೇ ಹೇಳಿದೆ ಗ್ಯಾಲನೋಮೀಟರ್ನ ವಿ ಕ್ಯಾನ್ ಕನ್ವರ್ಟ್ ಇಂಟು ಅಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಹೌ ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ammeter and voltmeter. So we will discuss in the next class. Till then, thank you very much. Please share my videos with your friends. Also pass your comments. ಕೆಲವರು ಮಾತ್ರ ಕಾಮೆಂಟ್ಸ್ ಅನ್ನು ಹಾಕ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಕಾಮೆಂಟ್ಸು ಡೌಟ್ಸು ಎಲ್ಲ ನನ್ನ ಜೊತೆ ಶೇರ್ ಮಾಡಿ. ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ರಿಂಟ್ ಔಟ್ ತೊಗೊಳ್ಳಿ ಅಥವಾ ಸಾಫ್ಟ್ ಕಾಪಿನ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್.